ನಮಸ್ತೆ, ಎಜೆ ನ್ಯೂಸ್ಗೆ ಸ್ವಾಗತ. ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ ಕಾವು ದಿನದಿಂದ ದಿನಕ್ಕೆ ಏರತೊಡಗಿತ್ತು. ಪ್ರಧಾನಿ ಮೋದಿ ಅವರಿಂದು ಮಂಗಳೂರಿನಲ್ಲಿ ಅಬ್ಬರದ ರೋಡ್ ಶೋ ಮೂಲಕ ಮತಭೇಟಿ ನಡೆಸಿದ್ರು. ಈ ವೇಳೆ ರಸ್ತೆಯ ಇಕ್ಕೆಲದಲ್ಲಿ ನೆರೆದಿದ್ದ ಸಾವಿರಾರು ಕಾರ್ಯಕರ್ತರತ್ತ ಪ್ರಧಾನಿ ಮೋದಿ ಕೈಬೀಸಿದ್ರು. ಮೈಸೂರು ಸಮಾವೇಶದ ಬಳಿಕ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ವಿಶೇಷ ವಿಮಾನದಲ್ಲಿ ಬಂದಿಳಿದ ಮೋದಿ ನೇರವಾಗಿ ಇಲ್ಲಿನ ನಾರಾಯಣಗುರು ವೃತ್ತಕ್ಕೆ ಆಗಮಿಸಿದ್ರು. ನಾರಾಯಣಗುರುಗಳ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ರೋಡ್ ಶೋ ಆರಂಭಿಸಿದ್ರು. ಈ ವೇಳೆ ತುಳುನಾಡ ಕೊಂಬು ಚಂಡೆ 10 ಮಂದಿಯಿಂದ ಶಂಕನಾದ ಹಾಗೂ 12 ತಂತ್ರಿಗಳ ವೇದ ಘೋಷವನ್ನ ಮೊಳಗಿತ್ತು. ಉಡುಪಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಕೋಟ ಶ್ರೀನಿವಾಸ್ ಪೂಜಾರಿ ದೊಡ್ಡದಾದ ರುದ್ರಾಕ್ಷಿ ಮಾಲೆಯನ್ನ ಮೋದಿಗೆ ಹಾಕಿದ್ರು. ಸಂಸದ ನಳಿನ್ ಕುಮಾರ್ ಕಟೀಲ್ ಪ್ರಧಾನಿಗೆ ಕೇಸರಿ ಶಾಲು ಹೊದಿಸಿದ್ರು. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಬ್ರಿಜೇಶ್ ಚೌಟ ಅವರು ದೇವರ ಪ್ರಭಾವಳಿಯ ಪ್ರತಿಕೃತಿ ನೀಡಿದ್ರು. ಜೊತೆಗೆ ಬಿಜೆಪಿ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ ಅವರು ಮೋದಿಗೆ ಪೇಟ ತೊಡಿಸಿದ್ರು. ಬಳಿಕ ರೋಡ್ ಶೋ ಲಾಲ್ಬಾಗ್, ಬಲ್ಲಾಳ್ಬಾಗ್, ಪಿವಿಎಸ್ ಮೂಲಕ ಸಾಗಿ ನವಭಾರತ ಸರ್ಕಲ್ ವರೆಗೆ ಬಂದು ಸಮಾಪ್ತಿಗೊಂಡಿದೆ. ಸಂಜೆ 5 ಗಂಟೆಯಿಂದಲೇ ಮೋದಿ ನೋಡಲು ಕಾಯ್ದಿದ್ದ ಕಾರ್ಯಕರ್ತರು ಘೋಷಣೆಗಳನ್ನ ಕೂಗಿ ಸಂಭ್ರಮಿಸಿದ್ರು. ಸಣ್ಣ ಮಕ್ಕಳಿಂದ ಹಿಡಿದು ಹಿರಿಯರ ತನಕ ರೋಡ್ ಶೋನಲ್ಲಿ ಭಾಗಿಯಾಗಿದ್ದು ಪ್ರಧಾನಿ ಮೋದಿ ಅವರನ್ನ ಹತ್ತಿರದಿಂದ ಕಂಡು ಸಂಭ್ರಮಿಸಿದ್ರು. ಈ ವೇಳೆ ಬಿಜೆಪಿ ಬಾವುಟಗಳು ರಾರಾಜಿಸಿದ್ರೆ ರಸ್ತೆ ಇಕ್ಕೆಲದಲ್ಲಿನ ಕೇಸರಿ ರಂಗು ಕಾರ್ಯಕರ್ತರ ಉತ್ಸಾಹವನ್ನ ಹೆಚ್ಚಿಸಿದೆ. ರೋಡ್ ಶೋ ಹಿನ್ನೆಲೆ ಮುಂಜಾಗ್ರತಾ ಕ್ರಮವಾಗಿ 2,000ಕ್ಕೂ ಅಧಿಕ ಪೊಲೀಸರನ್ನ ನಿಯೋಜನೆ ಮಾಡಲಾಗಿತ್ತು. ಎಡಿಜಿಪಿ, ಐಜಿಪಿ 5, ಎಸ್ಪಿ, ಡಿಸಿಪಿ 10, ಡಿವೈಎಸ್ಪಿ, ಎಸಿಪಿ 36, ಇನ್ಸ್ಪೆಕ್ಟರ್ 67, ಎಎಸ್ಐ 147, ಎಎಸ್ಐ 1,207, ಹೆಡ್ ಕಾನ್ಸ್ಟೇಬಲ್ 92, ಗೃಹ ರಕ್ಷಕರು 5 ಕೆಎಸ್ಆರ್ಟಿಸಿ ತುಕಡಿಗಳು, 19 ಸಿಎಆರ್ ತುಕಡಿಗಳು, 2 ಸಿಆರ್ಪಿಎಫ್ ತುಕಡಿಗಳು, 4 ಎಎಸ್ಸಿ ತಂಡಗಳು, 1 ಬಿಡಿಡಿಎಸ್ ತಂಡ ಹಾಗೂ 30 ಡಿಎಫ್ಎಂಡಿ ತಂಡ ಎಚ್ಎಚ್ಎಂಡಿಗಳನ್ನ ಕರ್ತವ್ಯಕ್ಕೆ ನಿಯೋಜನೆ ಮಾಡಲಾಗಿತ್ತು. ಮಂಗಳೂರು ವಿಮಾನ ನಿಲ್ದಾಣ ಹಾಗೂ ಮೋದಿ ರೋಡ್ ಶೋ ನಡೆಸುವ ಸ್ಥಳದಲ್ಲಿ ಈ ಪೊಲೀಸ್ ಅಧಿಕಾರಿ ಸಿಬ್ಬಂದಿ ವರ್ಗವು ಬಂದೋಬಸ್ತ್ ನಡೆಸಿದ್ರು. ಎಸ್ಪಿಜಿ ಅಧಿಕಾರಿಗಳು ನಗರದೆಲ್ಲೆಡೆ ವಿಶೇಷ ನಿಗಾ ವಹಿಸಿದ್ರು. ರೋಡ್ ಶೋ ನಡೆಯುವ ರಸ್ತೆಯುದ್ದಕ್ಕೂ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಲಾಗಿತ್ತು. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.